ಅದೇ ರೀತಿ ಹೃದಯವಂತರು ಕೂಡ ಆಗಿದ್ರು. ಹಾಗೆಯೇ ನಾಟಿ ಅವರು ಕೆಲವು ಚಿಕಿತ್ಸೆಯನ್ನು ಕೊಡ್ತಾ ಇದ್ರಂತೆ. ಕೆಲವು ಕಾಯಿಲೆಗಳಿಗೆ ಅಲ್ಲೇ ಏನಾದ್ರು ಗಾಯ ಆದ್ರೆ, ಕೆಮ್ಮು ಬಂದ್ರೆ, ಜ್ವರ ಬಂದ್ರೆ ಅವರು ವೈದ್ಯರು ಕೂಡ ಆಗಿದ್ರು, ಲಾಯರು ಕೂಡ ಆಗಿದ್ರು, ರಾಜಕಾರಣಿ ಕೂಡ ಆಗಿದ್ರು. ಆದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿದ್ದು ಅವರು ನಿಜವಾದ ಮನುಷ್ಯತ್ವವಾಗಿರುವಂತಹ ಮನುಷ್ಯರಾಗಿದ್ರು. ಅದನ್ನ ನಾನು ಪುನಃ ಪುನಃ ಹೇಳಬೇಕಾಗತ್ತೆ. ಯಾಕೆಂದ್ರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಒಂದು ಅಗ್ರಿಕಲ್ಚರ್ ಕಾಲೇಜನ್ನ ಈ ಸಂಸ್ಥೆಗೆ ಕೊಟ್ಟಿರೋದಕ್ಕೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಯಾಕೆಂದ್ರೆ ಭಾರತದ ಬೆನ್ನೆಲುಬು ಕೃಷಿ. ಇವತ್ತು ರೈತರೇ ಭಾರತದ ಬೆನ್ನೆಲುಬಾಗಿದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಇವತ್ತು ಪ್ರತಿ ವರ್ಷ 8% ನಾವು ಕೃಷಿ ಚಟುವಟಿಕೆಯಲ್ಲಿ ನಾವು ಬೆಳೀತಾ ಇದ್ದೇವೆ. ಅಂದ್ರೆ ಒಂದು ಬಹಳ ಮುಖ್ಯವಾದದ್ದು, ಆರ್ಟಿಕಲ್ಚರ್ ಈಸ್ ಹೈಡ್ ಆಫ್ ಅಗ್ರಿಕಲ್ಚರ್. ಇವತ್ತು ತೋಟಗಾರಿಕೆ ಅಗ್ರಿಕಲ್ಚರ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಅದರಿಂದ ಯಾಕೆಂದ್ರೆ ಇವತ್ತೀಗಾಗಲೇ ಹೇಳಿದ್ರು, ಸಿರಿಕಲ್ಚರು ಮತ್ತು ನಮ್ದು ಹೈನುಗಾರಿಕೆ, ಅಗ್ರಿಕಲ್ಚರು, ಇದರಿಂದ ನಮ್ಮ ದೇಶದ GDP ಕೂಡ ಸುಮಾರು 60% ದೇಶದ GDP ಆಗ್ತಾ ಇದೆ. ಇವತ್ತು ಅಗ್ರಿಕಲ್ಚರ್ ಕಾಲೇಜು ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಕೃಷಿ ಉತ್ಪಾದನೆ ಎಷ್ಟಿದೆ ಅಂದ್ರೆ 328 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟಿದೆ. 328 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಇದೆ. ಅದೇ ರೀತಿ ಇವತ್ತು ತೋಟಗಾರಿಕೆ ಉತ್ಪನ್ನ ಎಷ್ಟಿದೆ ಅಂದ್ರೆ 352 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಇದೆ. ಅದರಿಂದ ಇದು ಬಹಳ ಅವಶ್ಯಕತೆ ಇದೆ. ಯಾಕೆಂದ್ರೆ ಇವತ್ತು ನೋಡ್ಬೋದು, ಇವತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಬೀಜ ಕೂಡ ಹೆಚ್ಚು ಇಳುವರಿ ಕೊಡತಕ್ಕಂತ, ಕಾಯಿಲೆ ಕಡಿಮೆ ಇರತಕ್ಕಂತ ಬೀಜ ಉತ್ಪಾದನೆ ಕೂಡ ಆಗ್ತಾ ಇದೆ. ಅದಕ್ಕೆ ಆ ರೀತಿ ಮಾಡಬೇಕಾಗಿ ಈಗಾಗಲೇ, ಯಾಕೆಂದ್ರೆ ನಮ್ಮ ಶ್ರೀಕಂಠ ಅವರು ಈಗಾಗಲೇ ಹೇಳಿದ್ದಾರೆ, ಇದು ಹಲವಾರು ನಮ್ಮ ಮುಂದೆ ಸವಾಲುಗಳಿದೆ. ಆ ಸವಾಲನ್ನ ನಾವು ಎದುರಿಸಬೇಕಾದ್ರೆ ಆರ್ಥಿಕವಾದಂತ ಸಂಪನ್ಮೂಲಗಳು ಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ನಾನು ಕೂಡ ಆದಷ್ಟು ಒಂದು ಸಣ್ಣ ಅಳಿಲು ಸೇವೆಯನ್ನ ಈ ದಿಕ್ಕಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಯಾಕೆಂದ್ರೆ ಅಳಿಲು ಸೇವೆ ಅಂದ್ರೆ ಅದಕ್ಕೊಂದು ಸಣ್ಣ ಉಪಕಥೆ ಕೂಡ ಇದೆ. ಅಳಿಲು ಸೇವೆ ಹೇಗಾಯ್ತು ಅಂದ್ರೆ, ಶ್ರೀರಾಮ ಇದು ಆಂಜನೇಯ ಅವರು ಎಲ್ಲ ವಾನರರು ಸೇತುವೆ ಕಟ್ಟಬೇಕಾದ್ರೆ, ಎಲ್ಲಿ ಶ್ರೀಲಂಕಾಗೆ ಸೇತುವೆ ಕಟ್ಟಬೇಕಾದ್ರೆ ಈ ಅಳಿಲುಗಳು ಮರಳಿಗೆ ಹೋಗೋದು, ಮರಳಲ್ಲಿ ಎಲ್ಲ ಮೈಯೆಲ್ಲ ಮರಳನ್ನ ಮಾಡ್ಕೊಂಡು ಹೋಗಿ ಆ ಸೇತುವೆಗೆ ಸಣ್ಣ ಸಣ್ಣದಾಗಿ, ಅದಕ್ಕೆ ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಏನ್ ಹೇಳ್ತೀವಿ. ಅದರಿಂದ ನಾನು ನಮ್ಮ MP ಲ್ಯಾಡ್ ಫಂಡ್ ಇಂದ ಈ ವರ್ಷ ಸುಮಾರು 50 ಲಕ್ಷ ರೂಪಾಯಿಯನ್ನ ನಾನು ಕೊಡ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ವರ್ಷ ಕೂಡ ಅದರ ಕೊಡುಗೆ ಮುಂದುವರಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದೊಂದು ಸಣ್ಣ ಅಳಿಲು ಸೇವೆ ಅಷ್ಟೇನೆ.